ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಈ ಕಥೆಯಲ್ಲಿರೋ ಅಭಿಷೇಕ್ ನನ್ ಕೈಗೆ ಸಿಗ್ಬೇಕಾಗಿತ್ತು. ಹಂಗೆ ಮಸ್ತ್ ತಗೊಂಡು ಕಚ್ಚ 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 ಅಂತ ಕೊಚ್ಬಿಡ್ತಾ ಇದೆ. ವೈಶಾಲಿ, ಈ ನಾವೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಬಿಡೋದಕ್ಕೆ ಮನ್ಸಾಗ್ತಾ ಇಲ್ಲ, ಮುಗಿತಾನೂ ಇಲ್ಲ. ವೈಶಾಲಿ, ಏನ್ ಮಾಡ್ತಾ ಇದೀಯಾ? ಅಡಿಗೆ ಪುಸ್ತಕ ಓದ್ತಾ ಇದ್ದೀನಿ ಕಡೆ. ಮತ್ತೆ ಹೊಸ ಅಡ್ಗೆ ಪ್ರಯೋಗನ? ಬಾರೋ, ನಮ್ ಮನೆ ಗಂಡಸರು ನಮ್ಗೆ ಅವಮಾನ ಮಾಡಿದ್ದಾರೆ. ನಾವ್ ಅದನ್ನ ಸಹಿಸ್ಕೋಬಾರ್ದು. ಈ ಸಲ ಎಂತ ಅಡಿಗೆ ಮಾಡ್ಬೇಕು ಅಂದ್ರೆ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡ್ಲಬಾರ್ದು ಅಂತ ಅಡಿಗೆ ಮಾಡಿ ನಮ್ ಗಂಡಂದಿರ್ಗೆ ಬುದ್ಧಿ ಕಲಿಸ್ಬೇಕು. ವೈಶಾಲಿ, ನಾನು ನೀನು ಸೇರ್ಕೊಂಡು ಅಡಿಗೆ ಮಾಡಿದ್ರೆ ಅದ್ರ ಪ್ರಯೋಗ ಏನಾಗುತ್ತೆ ಅಂತ ಈಗಾಗ್ಲೇ ನನಗೆ ಗೊತ್ತಾಗ್ಬಿಟ್ಟಿದೆ. ಶಿವ, ನೀನು ಅದನ್ನೇ ಹೇಳಿದ್ರೆ ಮಾಡೋದ್ ಬೇಡ. ಯಾರ ಅಭಿಪ್ರಾಯ ತಗೊಂಡಿದ್ಯೆ? ಆಗ್ಲಿಕ್ಕಾಯ್ಗೊಂದ್ ಬೇವಿನಕಾಯಿ ಸಾಕ್ಷಿ. ಅವಳಿಗೆ ಬಿಟ್ಟಿ ಮಾಡ್ಕೊಡ್ತಿಯಲ್ಲ, ತಿಂದ್ ಕೊಪ್ಪು ಸುಳ್ಳು ಹೇಳಿರ್ತಾಳೆ. ನೋಡೆ, ನಮ್ ಮನೆಯವ್ರ ಸಹವಾಸನೆ ಬೇಡ. ತಿನ್ನೋದಕ್ಕೆ ಅಂತ ಬೇರೆಯವ್ರನ್ನ ಕರ್ಸೋಣ. ಆದ್ರೂ ಬೇಡ ವೈಶಾಲಿ, ನಾವೇನಾದ್ರೂ ಹಾಗೆ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ಸ್ಕೇರ್ ಆಫ್ ಫುಟ್ಪಾತ್ ಆಗ್ಬಿಡ್ತಾರೆ. ಗೋವಿಂದ ಗೋವಿಂದ, ಇದಕ್ಕೆ ನಾನು ನಿನ್ನ ಪೆತ್ತಿ ಪಾರು ಅನ್ನೋದು. ಪಾರು, ಜೀವನದಲ್ಲಿ ನಾವು ಮುಖ್ಯ, ಆಮೇಲೆ ಎಲ್ಲಾರು. ನಿನಗೆ ಬೋಧನೆ ಮಾಡ್ತೇನೆ. ಎಲೆ ಇವತ್ತೆ ಪಾರ್ವತಿಯೇ, ಕೇಳುವಂತವಳಾಗು, ಹೇಳುವಂತವಳಾಗು. ಗಂಡಸಿನ ಮನಸ್ಸು ಚಂಚಲ, ಚಲ ಚಲ. ಅಷ್ಟೇ ಅಲ್ಲ, ಹುಡ್ಗಿರ್ನ ಕಂಡ್ರೆ ಕಿಲ ಕಿಲ. ಸರಿಯಾಗಿ ಹೇಳಿದೆ. ಅವರು ಮದುವೆಗೆ ಮೊದಲೇ ಅನೇಕ ಹೋಟೆಲ್ಗಳ ರುಚಿ ನೋಡಿರುತ್ತಾರೆ. ಆದ್ದರಿಂದ ಅವರಿಗೆ ವಿಭಿನ್ನ ರುಚಿಯ ವಿಭಿನ್ನ ಬಯಕೆಗಳು ಇರುತ್ತದೆ. ನೀನು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದರೂ ಚೆನ್ನಾಗಿಲ್ಲ ಎಂದು ಹೇಳುತ್ತಾರೆ. ಅವರು ಹಾಗಂದ ಮಾತ್ರಕ್ಕೆ ನೀನು ಸುಮ್ಮನಾಗಬಾರದು. ಒಂದು ವೇಳೆ ನೀನು ಸುಮ್ಮನಾದರೆ ಅವರು ಎಲ್ಲಿ ಅಂದರೆ ಅಲ್ಲಿ ಮೇಯುವ ಪುಂಡ ದನಗಳಂತೆ, ಗಂಡು ಹೋರಿಗಳಂತೆ, ಅಂಕೆ ತಪ್ಪಿದ ಮಾರಿಗಳಂತೆ ಆಗಿಬಿಡುತ್ತಾರೆ. ನೀನು ಏನೇ ಅಡುಗೆ ಮಾಡಿದರೂ ಅದನ್ನು ಅವರು ತಿನ್ನಬೇಕು. ಒಂದ್ ವೇಳೆ ತಿನ್ನಿಲ್ಲ ಅಂದ್ರೆ ಬಾಯಿಗೆ ಒಲಿಗೆ ಹಾಕು. ನಿನ್ನ ಅಡಿಗೆಯನ್ನು ಬಿಟ್ಟು ಬೇರೇನು ತಿನ್ನದಂತೆ ಅವರ 2 ತುಟಿಗಳಿಗೆ ಎಂಬ್ರಾಯ್ಡ್ ಮಾಡಿಬಿಡು. ಅಡಿಗೆ ಮಾಡುವುದು ನಿನ್ನ ಧರ್ಮ, ಅದನ್ನು ತಿನ್ನುವುದು ಅವರ ಕರ್ಮ. ಅದೇ ಪತಿ ಧರ್ಮ. ನಾಳೆಯಿಂದ ನೀನು ಅಡಿಗೆಯನ್ನು ಶುರು ಮಾಡು. ನಿನ್ನ ಅಡಿಗೆಯ ಬಗ್ಗೆ ಮಾತನಾಡದಂತೆ, ಮನೆ ಬಿಟ್ಟು ಹೋಗದಂತೆ ಅವರ ಬಾಯಿಗೆ ಬೀಗ ಹಾಕಿ ಕೈ ಕಾಲುಗಳನ್ನು ಕಟ್ಟಿ ಹಾಕು. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ. ನನ್ನ ಬಂಗಾರು, ಹೊರಗಡೆ ಹೋದ್ರೆ ಬಿಸಿಲು, ಒಳಗಡೆ ಬಂದ್ರೆ ಹಸಿವು, ತಟ್ಟೆ ಬಾರಿಸಿದ್ರೆ ಹೊಟ್ಟೆ ತುಂಬಲ್ಲ. ನಿನ್ನ ಕೈಯಾರ ಮಾಡಿದ ಪ್ರೀತಿ ಅಡಿಗೆನ ತಂದು ಬಡಿಸಮ್ಮ. ಮೇಡಮರೇ, ಒಂದು ನಿಮಿಷ. ನೀವಿಬ್ರು ಸೇರಿ ಜಾಯಿಂಟ್ ಆಗಿ ಮಾಡಿರೋ ರೆಸಿಪಿ ಆದ್ರೆ ತಿನ್ನೋದಕ್ಕೆ ಅಂತ ಇರಲ್ಲ. ಹಂಗಾಗಿ ನೀವು ಒಬ್ಬರೇ ಮಾಡಿದ್ರೆ ಹಾಕಿ ಮೇಡಮರೇ. ಸಾಧ್ಯನೇ ಇಲ್ಲ ರೀ, ಇದನ್ನು ನಾವಿಬ್ರೇ ಸೇರಿ ಮಾಡಿದೀವಿ, ತಿನ್ನಿ. ಇಬ್ರು ಮಾಡಿದ್ರು ತಿನ್ಬೇಕು, ಒಬ್ರು ಮಾಡಿದ್ರು ತಿನ್ಬೇಕು. ಇಲ್ಲ ಅಂದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಹೇಗಿದೆ ಅನ್ನೋ ತರ ಇದೆ ತಾನೆ? ಚೆನ್ನಾಗಿತ್ತು ಅಂತ ಹೊಗಳಿದ್ರೆ ಉಬ್ಬ ಬಿಡ್ತಾರ. ಸುಳ್ಳು ಹೇಳಿದ್ರೆ ನರಕಕ್ಕೆ ಹೋಗ್ಬಿಡ್ತೀವ. ಪರವಾಗಿಲ್ಲ, ಹೋಗ್ಲಿ. ಹೆಂಡತಿನ ಹೊಗಳಿದ್ರೆ ಮೀಸೆ ನುದ್ರೋಗಲ್ಲ. ಮೀಸೆ ಇದ್ರೆ ತಾನೆ ಊದ್ರೋದಕ್ಕೆ. ಪಾರು, ಒಂದು ಹುಡುಗಿ ಬೆಳ್ಳಗಿರ್ತಾಳೆ, ನೋಡಿದವರೆಲ್ಲ ಎಷ್ಟು ಚೆನ್ನಾಗಿದೆ, ಇಷ್ಟು ಸುಂದರವಾಗಿದ್ದಾಳೆ ಅಂತ. ಆದ್ರೆ ಅವಳು ಅಷ್ಟಕ್ಕೆ ಸುಮ್ಮನೆ ಇರ್ತಾಳೆ. ನಾನು ಇನ್ನೂ ಹೆಚ್ಚಿಗೆ ಬೆಳಗಾಗಬೇಕಂತ ಆ ಕ್ರೀಮು, ಈ ಕ್ರೀಮು, ಆ ಪೌಡ್ರು, ಈ ಸ್ನೋ ಎಲ್ಲ ಹಾಕಿ ಉಜ್ಜಿ ಮುಖಾನ ಬೆಳ್ಳಗೆ ಮಾಡಿಬಿಡ್ತಾಳೆ. ನೋಡಿದವರು ಬಿಳಿಚ್ಕೊಂಡಿರ್ಬೇಕು, ಇಲ್ಲ ಯಾವ್ದೋ ಕಾಯಿಲೆ ಬಂದಿರಬೇಕು, ಕ್ಷಯ ರೋಗನೋ ಮಲೇರಿಯಾನೋ ಆಗಿರ್ಬೇಕು ಅಂತಾರೆ. ಹೌದು ತಾನೇ ರೀ? ಈ ಅಡಿಗೆಗೂ ನೀವು ಹೇಳ್ತಾ ಇರೋ ಮಾತಿಗೂ ಎತ್ತ ಸಂಬಂಧ? ನಾ ಕೊಟ್ಟ ಈ ಉದಾಹರಣೆಯನ್ನ ಈ ಅಡುಗೆಗೆ ಹೋಲಿಸೋದಾದ್ರೆ, ಈ ವಾಂಗಿಬಾತಿಗೆ ನೀವು ಗೋಡಂಬಿ ಹಾಕಿದಿರಿ, ಟೊಮೊಟೊ ಹಾಕಿದಿರಿ, ಬೇಳೆ ಹಾಕಿದಿರಿ, ಎಣ್ಣೆ ಹಾಕಿದಿರಿ. ಆದ್ರೆ ಇದಕ್ಕೆ ಖಾರ ಜಾಸ್ತಿ ಆಗಿದೆ, ಹುಳಿ ಜಾಸ್ತಿ ಆಗಿದೆ, ಮಸಾಲೆ ಜಾಸ್ತಿ ಆಗಿದೆ. ಮುಖ್ಯವಾಗಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ನಂಗೆ ಅನಿಸ್ತಾ ಇಲ್ಲ ಕಣ. ಇದನ್ನೇನಾದ್ರು ನಾವು ತಿಂದ್ಬಿಟ್ರೆ ನಮ್ಮ ಹೊಟ್ಟೆನಲ್ಲಿ ಪಾಣಿಪತ್ ಯುದ್ಧನೇ ಶುರು ಆಗ್ಬಿಡುತ್ತೆ ಕಣ. ಪ್ಲಾಸ್ಟಿಕ್ ಕದನ ಶುರುವಾಗ್ತದೆ. ಮೊದಲನೇ ಮಹಾಯುದ್ಧ ಶುರು ಆಗುತ್ತೆ. ನಾಲ್ಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಕ್ವಿಟ್ ಇಂಡಿಯಾ ಚಳವಳಿ, ದರಿದ್ರ ರುಚಿಗಳೇ ಭಾರತವನ್ನು ಬಿಟ್ಟು ತೊಲಗಿ. ರೀ,
ಏನೇ ಹೇಳದಿದ್ರು ನೇರವಾಗಿ ಹೇಳಿ, ಸುತ್ತಿ ಬಳಸಿ ಹೇಳಿದ್ ಸಾಕು. ಪಾರು ಏನಮ್ಮ ಆಗಿದೆ ನಿನಗೆ? ಆ ಪಿನ್ ಪಾಯಿಂಟ್ ವೈಶಾಲಿ ಅವ್ರ ಜೊತೆ ಸೇರ್ಕೊಂಡು ಗಂಡನ ಹೊಟ್ಟೆ ಹಾಳು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಮ್ಮ. ಈ ಪರಮೇಶ್ವರ್ ಅವರೇ, ಚೆನ್ನಾಗಿರೋ ಫ್ರೆಂಡ್ಸ್ ಮಧ್ಯೆ ಫಿಟ್ಟಿಂಗ್ ಇಡಬೇಡಿ. ನೀವ್ ಯಾವ್ದೋ ಅಡಿಗೆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀರಾ ಅಂತ ನಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತು. ಆ ಜಂಬನ ಇಲ್ಲಿ ಕ್ಯಾರಿ ಮಾಡ್ಬೇಡಿ. ಹೌದ್ರಿ, ಗಂಡಸರಿಗೆ ಅಡಿಗೆ ಮಾಡಕ್ ಬರ್ತಂತ ತೋರ್ಸಿದ್ರೆ ಬಹುಮಾನ ತಗೊಂಡ್ವಿ. ನೀವ್ ಯಾವ ತರ ಬಹುಮಾನ ತಗೊಂಡ್ರಿ ನಮ್ಗೇನ್ ಗೊತ್ತಿಲ್ವಾ? ಜಡ್ಜ್ನ ಬುಕ್ ಮಾಡ್ಕೊಂಡ್ರಿ, ಬೆಣ್ಣೆ ಹಚ್ಚಿದ್ರಿ, ಬಹುಮಾನ ಗಿಟ್ಟಿಸ್ಕೊಂಡ್ರಿ. ಏನು ಅಂತ ಮಾತಾಡ್ತೀರಾ? ನಾವು ಲೇಡೀಸ್ ಜಡ್ಜ್ ಗಳಿಗೆ ಬೆಣ್ಣೆ ಹಚ್ಚಕ್ ಸಾಧ್ಯನಾ? ಲೇ ಪರಮ, ಈ ಅವಮಾನನ ನನ್ನ ಕೈನಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಣ. ಸದ್ಯಕ್ಕೆ ಹೇಗೂ ನಿನಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ನಾವಿಬ್ರು ಸೇರಿ ಒಂದು ಪುಟ್ಟ ತಳ್ಳೋ ಗಾಡಿ ಹೋಟ್ಲನ್ನು ಶುರು ಮಾಡೋಣ ಕಣ. ಅಟ್ಲೀಸ್ಟ್ ನಾವಾದ್ರೂ ಕುತ್ಕೊಂಡು ರುಚಿ ರುಚಿಯಾಗಿ ತಿನ್ಬೋದು. ಹಾಗೆ ಇವರಿಗೂ ನಮ್ಮ ಕೈ ರುಚಿ ಹೇಗಿದೆ ಅಂತ ತೋರಿಸ್ಕೊಡ್ಬೋದು. ಎದ್ದೇಳು ಗುಂಡ, ಎದ್ದೇಳು. ತಿಂಡಿ ಬಿಟ್ಟು ಎದ್ದೇಳಕ್ ಮನ್ಸಿ ಆಗ್ತಾ ಇಲ್ಲ ಕಣ. ನಾನು ಹೇಳಿದ್ದು ಈ ಎದ್ದೇಳಲ್ಲೋ, ಹೋರಾಟದ ಎದ್ದೇಳು. ಕುತ್ಕೊಳ್ಳ, ಸ್ವಲ್ಪ ನಾ ಹೇಳೋದನ್ನ ಕೇಳ. ನಮ್ಮ ಅಡ್ಗೆ ಇಡೀ ಊರಿಗೆ ಗೊತ್ತಾಗಬೇಕು. ಗಂಡನಿಗೆ ಏನು ಬೇಕು ಏನು ಬೇಡ ಅನ್ನೋದು ಇವ್ರಿಗೆ ಅರ್ಥ ಆಗಬೇಕು. ಸರಿ ದೀಪ, ಒಳ್ಳೆ ಅಭಿಪ್ರಾಯ ಕೊಟ್ಟೆ. ನಿನ್ನ ಜೊತೆ ನಾನಿರ್ತೀನಿ. ಬರ್ಲಿ ತಗೊಳ್ಳಿ, ಶುರುವಾಗ್ಲಿ ಪರಮಣ ಮೊಬೈಲ್ ಹೋಟೆಲ್. ಐ ಲೈಕ್ ಯುವರ್ ಆಟಿಟ್ಯೂಡ್. ಬಾತ್ ಅಂದ್ರೆ ಟೊಮೊಟೊ ಬಾತ್, ಕ್ಯಾ ಬಾತ್ ರೀ. ನಮ್ಮ ಬಾತ್ ಯಾವಾಗ್ಲೂ ತಿಂತಾ ಇದ್ರಿ ನಿಮ್ದು ದಿಲ್ ಖುಷ್ ಆಗ್ತಾನೆ ಇರುತ್ತೆ. ಹೇಗಿದೆ ನಮ್ಮ ಕೈ ರುಚಿ? ಸೂಪರ್ ರುಚಿ. ನಿಮ್ ಆಗಿಟ್ಕೋರಿ. ಪರಮೋರ ಈ ಕಡೆ ಬರ್ರಿ. ರಂಗು ರಾಂಗು ರಾಂಗು ಇಡ್ಲಿ ಬೇಕಾ? ಟೊಮೆಟೊ ಬಾತ್ ಬೇಕಾ? ಮತ್ತಿನ್ನೇನಮ್ಮ ಬೇಕು ನಿನ್ಗೆ? ನಂಗ್ ನೀವು ಬೇಕ್ರಿ. ನನ್ನ ಆಲ್ರೆಡಿ ನನ್ನ ಹೆಂಡತಿ ವೈಶಾಲಿ ಕೊಂಡ್ಕೊಂಡ್ ಆಗಿದ್ಯಮ್ಮ. ನೀನೇನಾದ್ರೂ ಇಲ್ಲಿಂದ ಹೋಗದೆ ಹೋದ್ರೆ ಈ ಬಿಸಿ ಇಡ್ಲಿ ಪಾತ್ರೆ ಒಳಗ್ ನಾನು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಮ್ಮ. ಬ್ಯಾಡ್ರಿ ನನ್ ಹೊಟ್ಟೆ ಹಸುವಾಗತ್ತೆ. ನಿಮ್ ಪ್ರೀತಿ ಕೈಯಿಂದ ಬಡಿಸ್ಕೊಡ್ರಿ. ಟೊಮೆಟೊ ಬಾತ್ ಕೊಡ್ತೀನಿ, ಸೈಡಿಗಿರಮ್ಮ. ಸೈಡಿಗೆ ಹೋಗು. ತಗೊಳಮ್ಮ, ಸ್ಪೂನ್ ಕೊಡ. ತಮಾಷೆಗೆ ಹೋಟೆಲ್ ಇಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಟಿದ್ದೀರಾ? ಮೇಡಮ್, ಟೊಮೊಟೊ ಬಾತ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾಗರಬಾಯಲ್ಲಿ ಹೊರಟು ಫೇಮಸ್. ಚೆನ್ನಾಗಿದ್ರೆ ನೀನೇ ತಿನ್ನಯ್ಯ ಸುಮ್ನೆ. ಟೊಮೆಟೊ ಬೆಲೆ ಕಡಿಮೆ ಆಗಿದೆ, ರೂಪಾಯಿಗೊಂದು ಕೆಜಿ. ಅದಕ್ಕೆ ಜಾಸ್ತಿ ಹಾಕಿ ಟೊಮೆಟೊ ಬಾತ್ ಮಾಡಿದ್ದಾರೆ. ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡಕ್ ಹೇಳಿ ನೋಡೋಣ. ತಿನ್ಬಿಟ್ಟು ಮಾತಾಡಿ ಮೇಡಮ್, ಸುಮ್ನೆ ಹೇಳ್ಬೇಡಿ. ಬಾಯಿ ಮುಚ್ಕೊಂಡ್ ತಿನ್ನೋ ಕತ್ತೆ. ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಟೊಮೆಟೊ ಬಾತ್ ಮಾಡಿದಿರಲ್ವಾ, ರುಚಿಗೆ ಅಂತ ಹೋಗ್ಲಿ ಶಾಸ್ತ್ರಕ್ಕಂತ ಆದ್ರೆ ಇಷ್ಟೆಷ್ಟು ಉಳಿಸ್ಬಾರ್ದ ನಮ್ಗೆ? ಟೊಮೊಟೊ ಬಾತ್ ಅನ್ನ ಮನೆಯಲ್ಲಿ ತಿಂದ್ರೆ ಚೆನ್ನಾಗಿರಲ್ಲ, ಪುಟ್ಟ ಬಾತ್ಗೆ ಬರಬೇಕು. ಕರೇನು ಈ ಟೊಮ್ಯಾಟೊ ಬಾತು ಸೂಪರ್ ಆಗೈತಿ ವೈಶಾಲಿ. ಅಕ್ಕ ಗಿಕ್ಕ ಅಂದ್ರೆ ಪುಕ್ಕ ಕಿತ್ತಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೋ. ನಿನ್ನ ಅಭಿಪ್ರಾಯ ನನಗ್ ಬೇಕಾಗಿಲ್ಲ. ಬಳೆ ಹಾಕೊಂಡಿರೋ ನಾವ್ ಮಾಡಿದ್ರೇನೆ ಚೆನ್ನಾಗಿಲ್ಲ ಅಂತ ತೆಗಳ್ತಾ ಇದ್ದೆ. ಖಾಲಿ ಕೈಲಿರೋ ಈ ಗಂಡಸ್ರು ಮಾಡಿರೋದು ಅದ್ ಯಾವ ಮಹಾ ಚೆನ್ನಾಗಿರುತ್ತೋ ತಿನ್ನು ನೀನೆ. ಅಯ್ಯೋ, ಯಾಕೆ ಹೊಟ್ಟೆ ಹೊರ್ಕೊಳ್ತೀರಾ? ನಿಮಗೂ ಹಾಕೊಡ್ತೀನಿ, ತಿನ್ರಿ ಬಾ. ವೈಶಾಲಿ, ಇದು ಘಮ ಘಮ ಅಂತ ಇರೋದಕ್ಕೆ ಹೊಟ್ಟೆ ತುಂಬಂಗ ಅನಿಸ್ತಾ ಇದೆ. ತಿಂದ್ರೆ ಎಷ್ಟು ರುಚಿಯಾಗಿರ್ಬೇಡ. ನಾನ್ ಹೇಳಿಲ್ಲೇನ್ರಿ? ಕರೇನೋ, ನೀ ಹೇಳಿದ್ದು ಕರೆಕ್ಟ್ ಆಗಿತ್ತು. ವೈಶಾಲಿ, ಇದು ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡಿ ನನ್ ಪತಿ ಪರಮೇಶ್ವರಂ ಒಂದ್ ಐ ಲವ್ ಯು ಹೇಳ್ಬಿಡ್ಲಾ? ಬಾಯಿ ಮುಚ್ಕೊಂಡ್ ಸುಮ್ಮನೆ ಗಂಡನ್ಗೆ ಏನಾದ್ರು ಚೆನ್ನಾಗಿದೆ ಅಂತ ಒಂದ್ಸಲ ಹೇಳಿದ್ರೆ ಸಾಕು, ಅಟ್ಟದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಇವತ್ತೇ ನೀನ್ ಚೆನ್ನಾಗಿದೆ ಅಂದ್ಬಿಟ್ರೆ ನಾಳೆ ಏನ್ ಹೇಳ್ತೀಯಾ? ಪದಗಳನ್ನ ರಿಸರ್ವ್ ಮಾಡಿ ಇಟ್ಕೋ. ಹೊಗಳೋದನ್ನ ರಿಸರ್ವ್ ಮಾಡಿ ಹೇಗಿಡೋದು? ನೋಡೆ, ಇವತ್ತು ಮಾಡಿದ್ದಾರೆ, ಇದಕ್ ನೀನ್ ಗುಡ್ ದಿ ಬೆಸ್ಟ್ ಅಂತ ಹೇಳಿದ್ರೆ ನಾಳೆ ಇನ್ನೂ ಚೆನ್ನಾಗಿ ಮಾಡಿದಾಗ ಏನ್ ಹೇಳ್ತೀಯಾ? ಹೌದಲ್ವಾ, ನೀನ್ ಹೇಳ್ತಾರೆ ಸರಿಯಾಗಿದೆ. ಈ ಟೊಮೆಟೊ ಬಾತ ಚೆನ್ನಾಗೇ ಇಲ್ಲ, ಅನ್ನ ಆಗೋದಕ್ಕೂ ಲಾಯಕ್ಕಿಲ್ಲ. ನಾಲಿಗೆಯಲ್ಲಿ ಸಲೈವ ಅಂತ ಒಂದಿರುತ್ತೆ, ಅದು ಮತ್ತು ಟೊಮೊಟೊ ಬಾತಿಗೆ ಮ್ಯಾಚ್ ಆದ್ರೆ ಟೊಮೊಟೊ ಬಾತ್ ರುಚಿ ಬರೋದು. ನೀವು ರುಚಿ ಇಲ್ಲ ಅನ್ನೋದನ್ನ ಕೇಳಿ ನಮ್ಮ ಟೊಮೊಟೊ ಬಾತ್ ನಾಚ್ಕೊಳ್ತಾ ಇದೆ. ನಿಮ್ ಟೊಮೆಟೊ ಬಾತ್ ಕೇಳಿ ಟೊಮೆಟೊ ಬಾತ್ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ ರೀ, ಈಗ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡ್ತೀರಾ ನೀವು? ನಾಲ್ಗೆ ಬದಲಾಯಿಸ್ಕೊಳ್ಳಿ ಮೇಡಮ್ ರೇ. ಪ್ಲಾಸ್ಟಿಕ್ ಅಲ್ಲಿ ಹಾಕಿಸ್ಕೊಳ್ಳೋದನ್ನ ಕೇಳಿದೀನಿ, ಹಾರ್ಟ್ನ ಚೇಂಜ್ ಮಾಡಿಸ್ಕೊಳ್ಳೋದನ್ನ ಕೇಳಿದೀನಿ. ನಾಲ್ಗೆನ ಹೇಗ್ ಬದಲಾಯಿಸ್ಕೊಳ್ಳೋದು? ಈ ನಿಮ್ಮ ನಾಲಿಗೆನ ಕಿತ್ತು ನಾಯಿ ನಾಲಿಗೆನ ಹಚ್ಚುತ್ತಾರೆ, ಅವಾಗೆಲ್ಲ ರುಚಿ ಬರುತ್ತೆ. ನಾಯಿ ನಾಲ್ಗೆ ಇರೋ ನೀವೇ ಇದನ್ನ ತಿನ್ನಿ, ರುಚಿಯಾಗಿರುತ್ತೆ. ನಂಗೆ ಬೇಕಾಗಿಲ್ಲ. ಯಾರು ಅನ್ನ ದೇವ್ರ ಸಮಾನ, ಆತರ ಎಲ್ಲ ಬಿಸಾಕ್ಬಾರ್ದು. ಪಾರ್ಸಲ್ ಮಾಡ್ಕೋ, ಮನೆಗ್ ತಗೊಂಡೋಗಿ ಪ್ರೀತಿಯಿಂದ ತಿನ್ನೋಣ. ನಾವು ಅಲ್ಲೋಗಿ ತಿನ್ಬೇಕಂತೆ, ತಿಂದು ಚೆನ್ನಾಗಿಲ್ಲ ಅಂತ ಹೇಳ್ಬೇಕಂತೆ. ಇದು ವೈಶಾಲಿ ನಮಗ್ ಕೊಟ್ಟಿರೋ ಆದೇಶ. ಹೌದಾ? ದುಡ್ಡು ಅವ್ಳು ಕೊಡ್ಬೇಕಾ?
ತಿನ್ಬೇಕಾದಾಗ ಏನ್ ಬೇಕಾದ್ರೂ ತಿಂದ್ರೆ ಆಯ್ತು ಅಲ್ವಾ? ನಡೀರಿ ಹೋಗೋಣ. ರೈಸ್ ಬಾತ್, ವಾಂಗಿ ಬಾತ್, ಚಿತ್ರಾನ್ನ, ಸಾಂಬಾರ್, ಚಟ್ನಿ, ಇಡ್ಲಿ, ಯಾರಿಗೆ ಇಡ್ಲಿ? ಗುಂಡಣ್ಣಗೆ ಇಟ್ಬಿಡು. ಎಕ್ಸ್ಕ್ಯೂಸ್ ಮೀ, ತಲೆ ಮಾಂಸ ಬೋಟಿ ಆಯ್ತಾ? ತಲೆ ಮಾಂಸ ಬೋಟಿ ಇಬ್ರ ಹತ್ರ ಇದೆ, ಕಿತ್ಕೊಂಡ್ ತಿನ್ಬಿಡಿ. ಇಲ್ಲಿ ಬರೀ ವೆಜಿಟೇಬಲ್. ಟೊಮೆಟೊ ಬರ್ತಿದ್ಯಾ? ಅವಶ್ಯವಾಗಿದೆ. ಇಲ್ಲೇ ಬೇಕಾ ಪಾರ್ಸಲ್ ಬೇಕಾ? ಇಲ್ಲಿ ಕೊಡಿ. ಕಡೆ ಎಲ್ಲೈತೋ ಅಂಗಡಿ ಮರ್ಯಾದೆ ತೆಗಿಬೇಡ. ಇದ್ದನ್ನ ಹಾಕ್ಕೊಡ. ನೀವಾ ಅಣ್ಣ? ಇವ್ರು ಯಾರಂತ ಗೊತ್ತಾಯ್ತಾ? ಐಶ್ವರ್ಯ ಅಯ್ಯೋ, ಮಹಿಳಾ ಸಂಘದವರು. ನನಗೆ ಆಗ್ಲೇ ಅನುಮಾನ ಬಂತು ಕಣೋ. ನಾವ್ ಹೋಟ್ಲ್ ಇಟ್ಟಿರೋ ವಿಷಯ ಇವರಿಗೆ ಹೆಂಗ್ ಗೊತ್ತಾಯ್ತು ಅಂತ. ಏನೋ ಇದ್ರಿಂದ ಕೇಳೋ. ಕೇಳ್ತೀನಿ. ನೀವೇನೋ ಇಲ್ಲಿವರೆಗೂ ಬಂದಿದ್ದು? ಮಹಿಳಾ ಸಂಘದ ಮೀಟಿಂಗ್ ಇತ್ತು, ಮುಗಿಸ್ಕೊಂಡ್ ಹೀಗೆ ಹೋಗ್ತಾ ಇದ್ವಿ. ಯಾರೋ ನಿಮ್ ಹೋಟ್ಲ್ ಬಗ್ಗೆ ತುಂಬಾ ಹೇಳಿದ್ರು, ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಯಾರೋ ಯಾಕೆ? ವೈಶಾಲಿ ಮೇಡಮ್ ಹೇಳಿದಂತ ಹೇಳಿ. ಹೌದೌದು, ವೈಶಾಲಿ ಅವರೇ ಹೇಳಿದ್ದು. ಬರೀ ತಿಂತಾನೆ ಇದೀರಿ, ಹೆಂಗೈತಂತ ಹೇಳಿ. ಸೂಪರ್ ಆಗಿದೆ ರೀ, ಅದ್ಭುತ, ಬ್ರಹ್ಮಾಂಡ. ಕೊಲಿಗ ತಟ್ಟೆನೆ ಬಿಡಕ್ ಮನ್ಸಾಗ್ತಾ ಇಲ್ಲ. ತಟ್ಟೆ ಬಿಡಕ್ ಮನ್ಸಾಗ್ತಾ ಇಲ್ಲ ಅಂತ ನುಂಗ್ಕೊಂಬಿಟ್ಟಿರ, ಅದನ್ನ ಬಿಟ್ಟು ಹೋಗ್ಲೇಬೇಕು. ಸರಿ, ನಮ್ ಮನೆಗೆ ಒಂದೆರಡು ಪಾರ್ಸಲ್ ಕೊಡಿ. ಅಯ್ಯೋ, ಇನ್ನೇನ್ ಬೇಡ್ತೀರ? ಟೊಮೊಟೊ ಬಾತ್ ಪಾರ್ಸಲ್. ತಿಂಡಿ ಚೆನ್ನಾಗಿಲ್ಲ ಅಂತ ಬಂದ್ ಹೇಳಿದ್ರೆ ಗಡತ್ತಾಗ ತಿಂದು ಚೆನ್ನಾಗಿದೆ ಅಂತ ಬೇರೆ ಹೇಳಿದಿರಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಗ್ ಹೇಳೋದು? ತಿಂದಿದ್ದಾಯ್ತು, ಮನೆಗೂ ಪಾರ್ಸಲ್ ಮಾಡ್ಕೊಂಡ್ಬಿಟ್ಟಿದೀನ್ರಿ. ಒಟ್ಟು 80 ರೂಪಾಯಿ ಆಗಿದೆ. ವೈಶಾಲಿ ಅವ್ರು ಕೊಡ್ತಾರೆ. ಥ್ಯಾಂಕ್ ಯು ವೈಶಾಲಿ ಅವರೇ, ಬರ್ತೀವಿ. 80 ರೂಪಾಯಿ ಕೊಡಿ. ಕೊಡ್ಲೇಬೇಕಾ? ಎಡಗೆ ನಿಮ್ ಫ್ರೆಂಡ್ ಕಳ್ಸ ಬಿಟ್ರಲ್ರಿ, ಒಳ್ಳೇದಾಯ್ತು. ಏನ ನಿಮ್ ಹೋಟ್ಲು ಉದ್ಧಾರ ಆಗ್ಲಿ ಅಂತ ನನ್ ಕೈಲಾದ ಪುಟ್ಟು ಸಹಾಯ ಮಾಡ್ದೆ. ಅಯ್ಯ, ನಿಮ್ಮ ಸಹಾಯಕ್ಕೆ ನಿಮಗೂ ಇಷ್ಟ ಆಗಿದೆ, ನಿಮ್ ಫ್ರೆಂಡ್ಗೂ ಇಷ್ಟ ಆಗಿದೆ, ನಮಗ್ ಗೊತ್ತು. ಒಂದ್ ಇಡ್ಲಿ ಕೊಡ್ತೀನಿ, ತಿನ್ನಿ, ದುಡ್ಡು ಬೇಡ. ಬೇಕಾಗಿಲ್ಲ, ನಿಮ್ಗಿಂತ ಚೆನ್ನಾಗಿ ಪಾರನೆ ಮಾಡ್ತಾಳೆ. ಮನೆಗೂ ಒಪ್ಕೊಂಬಿಟ್ಟಲ್ಲಮ್ಮ, ನಿನಗೆ ಚೆನ್ನಾಗಿ ಅಡಿಗೆ ಮಾಡಕ್ ಬರಲ್ಲ ಅಂತ. ಪ್ಲೇನ್ ದೋಸೆ, ಮಸಾಲೆ ದೋಸೆ ಅಂತ ಕೂಗು ಕೃಷ್ಣ. ಕೂಗ್ತೀನಕ್ಕ. ಪ್ಲೈನ್ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಆನಂದ್ ದೋಸೆ, ನೀರ್ ದೋಸೆ, ಪಲ್ಯ ದೋಸೆ. ಏನೇನು ದೋಸೆ ಸಿಗುತ್ತೆ? ಸೆಟ್ ದೋಸೆ ಸಿಗುತ್ತೆ, ಪಲ್ಯ ದೋಸೆ ಸಿಗುತ್ತೆ, ಈರುಳ್ಳಿ ದೋಸೆ ಸಿಗುತ್ತೆ, ಬೆಣ್ಣೆ ದೋಸೆ ಸಿಗುತ್ತೆ. ಯಾವ್ದು ಕೊಡ್ಲಿ? ಈ ಬೆಣ್ಣೆನ ಕೊಡ್ತೀರಾ? ಪಾರಿಡಾಲ್ ಕೊಡ್ತೀನಿ. ಈಗಿರೋದಕ್ಕೆ ನೊಣ ಹೊಡಿತಾರದು, ಹೋಗಲೇ. ಕೃಷ್ಣ, ನೀನ್ ಸರಿಯಾಗಿ ಕೂಗ್ತಾ ಇಲ್ಲ ಕಣೋ, ಸರಿಯಾಗಿ ಕೂಗ. ಹೋಗ್ತೀನಿ. ಮಸಾಲೆ ದೋಸೆ, ಪ್ಲೇನ್ ದೋಸೆ ಸೂಪರ್ ಆಗಿರುತ್ತೆ. ಎಷ್ಟು ಸೂಪರ್ ಆಗಿದೆ ಅಂತ ನಿಮ್ ಅಂಗಡಿ ನೋಡಿದ್ರೆ ಗೊತ್ತಾಗುತ್ತೆ. ಜನನೇ ಇಲ್ಲ, ನೋಡ ಹೊಡ್ಕೊಂಡ್ ಕೂತಿದ್ದೀರಾ. ಮಾಮೂಲಿ ಗಿರಾಕಿಗಳೆಲ್ಲ ಎಲ್ಲೋದ್ರು ಕೃಷ್ಣ? ಅಲ್ಲಿ ಗುಂಡಣ್ಣ ಪರಮೇಶ್ವರ್ ಅಂತ ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ಇಡ್ಲಿ ಟೊಮೊಟೊ ಬಾತ್ ಅಂತೂ ಸೂಪರ್ ಆಗಿರುತ್ತೆ. ಏನಿಲ್ಲ, ನಮ್ಮ ಹೋಟೆಲ್ ದೋಸೆನ ಸೂಪರ್ ನೋಡಿ. ಅಯ್ಯ, ಏನ್ ಸೂಪರ್, ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಅಲ್ಲಿ ಒಂದ್ಸತಿ ಟೇಸ್ಟ್ ಮಾಡ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ನಾವ್ ತಿನ್ಬಿಟ್ಟು ಮನೆಗೂ ಪಾರ್ಸಲ್ ತಗೊಂಡ್ ಹೋಗ್ತಾ ಇದೀವಿ. ತಗೊಳ್ಳಿ, ನಿಮ್ಗೂ ಒಂದ್ ಪ್ಯಾಕೆಟ್ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ತಿಂದ್ ನೋಡಿ. ಸಾಧ್ಯ ಆದ್ರೆ ಈ ರೀತಿ ಮಾಡಕ್ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಹೋಲ್ಸೇಲ್ ಆಗಿ ಪಾಪನ್ ಕೊಟ್ಬಿಟ್ಟು ತೆಪ್ಪಗ್ ಮನೆಗೆ ಹೋಗಿ ತಾಚ್ಕೊಂಡ್ಬಿಡಿ. ಬನ್ರಿ ರೀ, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ತುಪ್ಪನೂ ಇಲ್ಲ, ಬೆಣ್ಣೆ ಇಲ್ಲ. ಕೃಷ್ಣ, ನೀನೇ ತಿಂದ್ ನೋಡ. ಅದೇ ಇದು ನನ್ ಸಾಯೋಷ್ಟು ಚೆನ್ನಾಗೈತಕ್ಕ. ನೀನು ಮಾಡ್ತೀಯ ಬದ್ನೆಕಾಯಿ ಪಲ್ಯ. ಕೃಷ್ಣ, ನಮ್ ಪಕ್ಕದ ರೋಡಲ್ಲಿ ಹೋಟ್ಲ್ ಇಟ್ಕೊಂಡಿದಾರ ಕಣೋ, ಅದಕ್ಕೆ ನಮಗ್ ಬಿಸ್ನೆಸ್ ಕಡಿಮೆ ಆಗಿರೋದು. ಹಿಂಗಾದ್ರೂ ಮಾಡಿ ನಾವು ಅವ್ರನ್ನ ಎತ್ತಂಗಡಿ ಮಾಡ್ಲೇಬೇಕು. ಹೌದು, ಎತ್ತಂಗಡಿ ಮಾಡ್ಬೇಕು. ನಾವು ಹೋಗೋಣ, ಚಾಲೆಂಜ್ ಮಾಡೋಣ. ಅವ್ರ ಅಂಗಡಿ ಮುಂದೆನೆ ಅಂಗಡಿ ಹಾಕೋಣ, ಅವ್ರಿಗಿನ ಕಮ್ಮಿ ಬೆಲೆಗೆ ಮಾರೋಣ. ಅವಾಗ ನಮಗ್ ತಾನೇ ಲಾಭ ಜಾಸ್ತಿ. ಜನರನ್ನ ಹೇಗ್ ಮೋಡಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಬಾರ ಕೃಷ್ಣ. ಬಿಸಿ ಬಿಸಿ ಸೆಟ್ ದೋಸೆ, ಮಸಾಲೆ ದೋಸೆ, ಆನಂದ್ ದೋಸೆ, ಪಲ್ಯ ದೋಸೆ, ನೀರ್ ದೋಸೆ, ಬನ್ನಿ ದೋಸೆ, ಬೆಣ್ಣೆ ದೋಸೆ. ಏಯ್ ಕೃಷ್ಣ, ನೀನ್ ಎಷ್ಟ್ ಕೂಗಿದ್ರು ಅವ್ರು ಬರ್ತಾನೆ ಇಲ್ವಲ್ಲ, ಇಲ್ಲಿ ಅಲ್ಲೇ ತಿಂದ್ ಸಾಯ್ತಾ ಇದಾರೆ. ನೀ ಸ್ವಲ್ಪ ಅವ್ರನ್ನ ಅಟ್ರಾಕ್ಟ್ ಮಾಡಕ ಹೆಂಗೋ? ಹಾಕುವ ಸ್ಟೆಪ್. ಸರಿ, ಹಾಕು ಹಾಡು. ಹಲೋ 1 2 3 ಮೈಕು ಟೆಸ್ಟಿಂಗ್. ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟಿ ಹೆಣ್ಣು,
ನಾನು ಪಡುವಾರಳ್ಳಿ ಪಾಂಚಾಲಿ ನವ ಯುವಕರ ಹುಡುಗೋ ಸಂಚಾರಿ ಹಲೋ 1 2 3 ಮೈಕ್ ಟೆಸ್ಟಿಂಗ್ ತಗೊಳ್ಳಿ ದೋಸೆ ನಿಮ್ ದೋಸೆನು ಬೇಡ ಏನು ಬೇಡ ಆಹಾ ಡ್ಯಾನ್ಸ್ ಸೂಪರ್ ಆಗಿತ್ತು. ಮತ್ತೆ ತಿಂಡಿ ತಿಂಡಿ ಅಲ್ಲಿ ತಿಂತೀವಿ, ಡ್ಯಾನ್ಸ್ ಇಲ್ಲಿ ನೋಡ್ತೀವಿ. ಮತ್ತೆ ಇಲ್ಲೇನ್ರಿ ಮಾಡ್ತಾ ಇದ್ರ? ಹೋಗಿ ಇಲ್ಲಿಂದ ಹೋಗ್ರಿ. ಇವಾಗ ಏನಪ್ಪ ಮಾಡೋದು? ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಇಲ್ಲೇ ಇರು. ಪಡವಾರಳ್ಳಿ ಪಾಂಚಾಲಿ ಬಂದ್ಲು ಇಲ್ಲಿಗೆ. ಓ ಟೊಮೆಟೊ ಬಾತಾ? ನಾನ್ ನಿಮ್ಗೆ ವೆರೈಟಿ ಆಗಿ ಸ್ಪೆಷಲ್ 99 ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಮ್ಮ ಮನೆಗ್ ಬರ್ತೀರಾ? ಲೇ ಪರಮ 99 ದೋಸೆ ಕಲಿಬಹುದು. ಹೋಗೋ ನೀನು ಪಡವರಳ್ಳಿ ಪಾಂಚಾಲಿ ಮನೆಗೆ. ಟಿಕೆಟ್ ಕೊಟ್ಟು ಸಿನಿಮಾನು ತೋರಿಸ್ತೀನಿ ಅಂದ್ರೆ ಬಿಡೋದಕ್ಕಾಗತ್ತೇನಾ? ಜೈ ಜೈ ಬಾರೋ ಕುರಿಗಳ ಹಳ್ಳಕ್ ಬಿದ್ದ. ಸರ್ ನೀವು ನಟ ಭಯಂಕರ ಪರಮೇಶ್ವರ್ ಅವರಲ್ವಾ? ನಿಮ್ ಸೀರಿಯಲ್ ನೋಡ್ತಾನೆ ಇರ್ತೀನಿ. ಓಹೋ ಅಭಿಮಾನದ ಹೊಳೆ. ನಮ್ಮ ಸೀರಿಯಲ್ ಹೆಸರು ಹೇಳಿ ನೋಡೋಣ. ಅದು ಎದ್ರೆ ಚಂದ್ರ ಬಿದ್ರೆ ರಂಗ. ಕರೆಕ್ಟ್. ಇವನ ಸೀರಿಯಲ್ ನಾನು ಬಿಟ್ಟು ಬಿಡದೆ ನೋಡ್ತಾನೇ ಇದೀನಿ. ಅತ್ಲ ಕಡೆ ಚಂದ್ರ ಹೇಳ್ತಾನೂ ಇಲ್ಲ, ಇತ್ಲ ಕಡೆ ರಂಧ್ರ ಬೀಳ್ತಾನೂ ಇಲ್ಲ. ಆದ್ರೂ ಸೀರಿಯಲ್ ಹುಚ್ಚುಕುದ್ರೆ ತರ ಓಡ್ತಾನೇ ಇದೆ. ಪವಿತ್ರ ಅವ್ರೆ, ನಿಮ್ ಬಗ್ಗೆ ನಾನು ಬಹಳ ಕೇಳಿದೀನಿ. ನೀವು ಒಳ್ಳೆ ಡ್ಯಾನ್ಸರ್ ಅಂತೆ. ನಿಮ್ಮ ಡ್ಯಾನ್ಸ್ ಗುರು ಯಾರು? ಅಯ್ಯೋ ಗುರು ಏನ್ ಸರ್, ದೋಸೆನೆ ನನ್ ಗುರು. ಗುರು ತರ ಇದೊಂಥರ ದೋಸೆ ಗುರು. ಅಂದ್ರೆ ಏನರ್ಥ? ಅಂದ್ರೆ ಹಿಟ್ ರುಕ್ತಾ ಡ್ಯಾನ್ಸ್ ಕಲ್ತೆ, ದೋಸೆ ಹಾಕ್ತಾ ಸ್ಟೆಪ್ ಕಲ್ತೆ. ನೋಡಿ, ನಾನು ಅಷ್ಟು ವರ್ಷದಿಂದ ಬಿಟ್ಟು ಬಿಡದೆ ಲಾಯರ್ ಆಗಿ ಕೆಲಸ ಮಾಡ್ತಾನೆ ಇದ್ದೀನಿ, ವಾದ ಮಾಡ್ತಾನೆ ಇದ್ದೀನಿ, ಏನು ಕಲೀಲೇ ಇಲ್ಲ. ನಿಮ್ ಬಗ್ಗೆನು ಕೇಳಿದೀನಿ ಸರ್, ನೀವು ತುಂಬಾ ಒಳ್ಳೆ ಲಾಯರ್ ಅಂತೆ. ಅಯ್ಯೋ ನೀವು ಎಕ್ಕ ಚಿಕ್ಕಿದ ನನ್ನ ಹೊಗಳ್ತಾ ಇದ್ದೀರಾ. ನನ್ನ ಮನಸ್ಸಿನಲ್ಲಿ ನವಿಲ್ ಬಿಟ್ಟು ಹಂಗಂಗೆ ಕುಣಿದಾಡ್ಬಿಡ್ತು. ಈ ಖುಷಿಗೆ ನಿಮಗೆ ಏನಾದ್ರೂ ನಾನು ಕೊಡ್ಲೇಬೇಕು. ಏನ್ ಕೊಡ್ಲಿ? ಅಲ್ಲ, ನಿಮ್ ವೃತ್ತಿನ ಬಿಟ್ಬಿಟ್ಟು ಇದನ್ನ ಯಾಕೆ ಶುರು ಹಚ್ಕೊಂಡ್ರಿ? ನಿಮ್ ಹೋಟೆಲ್ನ ನನಗ್ ಮಾಡ್ಬಿಡಿ, ನಾನೇ ನೋಡ್ಕೊತೀನಿ. ಒಳ್ಳೇದೇ ಆಯ್ತು, ನಮಗೂ ಬೇಕಾಗಿದ್ದು ಅದೇ. ನಾವು ನಿಮ್ಮ ಜೊತೆಲಿ ಇರಬೇಕು, ನಿಮ್ಮನ್ನ ನೋಡಬೇಕು, ನಿಮ್ಮ ಡ್ಯಾನ್ಸ್ ಅನ್ನ ಆಸ್ವಾದಿಸಬೇಕು ಅಂತ ನಾವಿಲ್ಲಿಗೆ ಬಂದಿದ್ದೀವಿ. ನೋಡಿ ಪವಿತ್ರ ಅವರೇ, ನಿಮಗೆ ನಮ್ಮ ಮೇಲೆ ಆಸೆ, ನಮಗೆ ನಿಮ್ಮ ಮೇಲೆ ಆಸೆ. ನೀವು ನಿತ್ಯ ಒಂದು ಡ್ಯಾನ್ಸ್ ಅನ್ನ ಮಾಡಿ ನಮ್ಮ ಮನನ ರಂಜಿಸೋದಾದ್ರೆ ನಮ್ಮ ಮೊಬೈಲ್ ಹೋಟೆಲ್ ನಿಮಗೆ. ಎಲ್ಲಿ ಒಂದು ಡ್ಯಾನ್ಸ್ ಮಾಡಿ ನೋಡೋಣ. ಖಂಡಿತ ಮಾಡ್ತೀನಿ, ಆದ್ರೆ ನೀವಿಬ್ರು ನನ್ ಜೊತೆ ಕುಣಿಬೇಕು. ಲೇ ಪೆಪ್ಪರ್ಮ, ಈಕೆ ಜೊತೆ ನೀನೇನಾದ್ರೂ ಕುಣಿದ್ರೆ ನಾನು ಮೇಡಮ್ ಅವ್ರಿಗೆ ಹೇಳ್ಬಿಡ್ತೀನ. ಈಗ ನೀನು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಡ್ಯಾನ್ಸ್ ಮಾಡಿದೆ ಅಂತ ಬೈಸಲ್ ಅವ್ರಿಗೆ ನಾನು ಫಿಟ್ಟಿಂಗ್ ಇಟ್ಬಿಡ್ತೀನ. ಪವಿತ್ರ ಅವರೇ, ನೀವು ನಮಗಿಷ್ಟ ಆದ್ರಿ, ನಾವು ನಿಮಗಿಷ್ಟ ಆದ್ವಿ. ನೀವು ನಿತ್ಯ ಹೀಗೆ ಡ್ಯಾನ್ಸ್ ಮಾಡಿ ನಮ್ಮ ಮನನ ರಂಜಿಸೋದಾದ್ರೆ ನಮ್ಮ ಮೊಬೈಲ್ ಹೋಟೆಲ್ ನಿಮಗೆ. ನೀವು ಬರ್ತಾ ಇರಿ ದೋಸೆ ತಿನ್ಕೊಂಡು ಹೋಗಕ್ಕೆ. ಅಯ್ಯೋ, ನಾವು ಅಂಗಡಿ ಕೊಟ್ಟ ಮೇಲೆ ನಮ್ಮ ಅಂಗಡಿಗೆ ನಾವು ಬರ್ದೇ ಇರ್ತೀವ, ಅವಾಗ ಬರ್ತಾ ಇರ್ತೀವಿ. ನೀವು ಡ್ಯಾನ್ಸ್ ಮಾಡಿ ದೋಸೆ ಹಾಕಿ ಕೊಡ್ತಾ ಇರಿ. ಅಕ್ಕ, ಎಲ್ಲ ಕಡೆ ಹುಡ್ಕಿ ಸಾಕಾಯ್ತು. ಆ ಭಾವನೂ ಸಿಕ್ಕಿಲ್ಲ, ಪವಿತ್ರನೂ ಸಿಕ್ಕಿಲ್ಲ. ಇವರೆಲ್ಲ ನಮ್ ಕಣ್ ತಪ್ಪಿಸಿ ಎಲ್ಲಿ ಹೋದ್ರು? ನಂಗೆ ಗೊತ್ತು, ನೀನೇ ಆಗ್ಲೇ ಫಿಟ್ಟಿಂಗ್ ಇಡ್ತಾ ಇದ್ದೆ. ಅವ್ರಿಬ್ರು ಪವಿತ್ರ ಮನೆಗೆ ಹೋದವರು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಎಲ್ಲಿ ಹೋದ್ರು? ಅಲ್ಲ ನೋಡು, ಪವಿತ್ರನ್ ಗಾಡಿ. ಎಲ್ಲ ಸರಿಯಾಗಿ ಕಲ್ತ್ಕೋಬೇಕು. ಘಮ ಅಂತಿದೆ. ನಂದೊಂದ್ ಮಸಾಲೆ ದೋಸೆ. ಮಸಾಲೆ ದೋಸೆನೂ ಬೇಡ, ಏನು ಬೇಡ, ಸುಮ್ಮನೆ ಇರೆ. ಇಡ್ಲಿ ಗಟ್ಟಿ ಚಟ್ನಿ ತಿನ್ನೋಣ. ದೋಸೆನೂ ಬೇಡ, ಇಡ್ಲಿನೂ ಬೇಡ, ಗಟ್ಟಿ ಚಟ್ನಿನೂ ಬೇಡ. ಬಂದಿರೋದು ಬೇರೆ ಕೆಲ್ಸಕ್ಕೆ, ಇಬ್ರು ಬಾಣಿಸ್ಕೊಂಡು ಸುಮ್ಮನಿರೆ. ಏನೋ ಅಕ್ಕ, ನೀವ್ ಹೇಳಿದ್ ಒಳ್ಳೇದಾಯ್ತು. ಯಾರಿಗ್ ಒಳ್ಳೇದಾಯ್ತು? ನಿನಗ್ ಒಳ್ಳೇದಾಯ್ತು. ಮೊದ್ಲು ಒಂದ್ ದೋಸೆ ಅಂಗಡಿ ಇತ್ತು, ಈಗ 2 ಅಂಗಡಿ. ಹೇಗೆ ಬಂತು? 2 ಅಂಗಡಿನೂ ನಂದೆ. ಅಂದ್ರೆ ನೀವ್ ಹೇಳಿದ್ರಿ ಅಂತ ಅವ್ರಿಬ್ರು ನಮ್ಮ ಮನೆ ಕರ್ಕೊಂಡ್ ಹೋದೆ. ನಾ ಹೇಳಿದ್ದು ಮನೆ ಕರ್ಕೊಂಡ್ ಹೋಗಿ ಅಂತ ಅಲ್ಲ, ಅವ್ರ ಹೋಟೆಲ್ ನ ನಿಲ್ಸಿ ಅಂತ. ಅವ್ರಿಬ್ರು ಅವ್ರ ಹೋಟೆಲ್ ನ ನಮಗ್ ಗಿಫ್ಟ್ ಆಗಿ ಕೊಟ್ಬಿಟ್ರು. ಹೋಟ್ಲನ್ನ ಗಿಫ್ಟ್ ಆಗಿ ಕೊಟ್ಬಿಟ್ರಾ? ಹ್ಞೂ,
ನೀವ್ ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾನ್ ನನ್ ಕೆಲ್ಸ ನೋಡ್ಕೋತೀನಿ ಹಿಂದೆ. ಅದಕ್ಕೆ ಅವರು ದೊಡ್ಡ ಮನ್ಸ್ ಮಾಡಿ ನೀನೇ ಲಾಭ ಎಲ್ಲ ಇಟ್ಕೋ, ನಮ್ ಹೆಂಗಸ್ರಕ್ಕಿಂತ ನೀನೇ ಚೆನ್ನಾಗಿದ್ಯಾ ಅಂತ ಹೇಳಿದ್ರು. ನಮ್ಗಿಂತ ನೀನ್ ಸುಂದರವಾಗಿದ್ಯಾ? ಅಲ್ಲಿ ಕಿಸಿ ಬೇಡ, ಬಾಯಿಸ್ಕೊಂಡು ಸುಮ್ಮನೆ ನಿಂತ್ಕೋ. ನಾವ್ ನಿನ್ಗೆ ಏನಂತ ಹೇಳಿದ್ದು, ಅವ್ರು ಈ ವ್ಯಾಪಾರ ಮಾಡ್ಬಾರ್ದು, ಗಾಡಿನ ಎತ್ತಂಗೆ ಮಾಡ್ತೆ ಅಂತ ಕಳ್ಸಿದ್ರೆ ಗಿಫ್ಟ್ ಕೊಟ್ರು ಅಂತ ಗಾಡಿ ಈಸಿಟ್ಕೊಂಡ್ಬಿಟ್ಟಿದ್ಯಾ? ಈಗ ಎತ್ತಂಗನೆಲ್ಲ ಮಾಡ್ಸಿರೋದು ಅಂತ. ಒಳ್ಳೆ ಗಂಡದನ್ ಕಟ್ಕೊಂಡು ಈ ತರ ಸಣ್ಣ ಬುದ್ಧಿ ಮಾಡ್ಬಾರ್ದು. ಗಂಡನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಬಾಳದನ್ ಕಲಿಬಾರ್ದಾ? ಹೌದಲ್ವಾ ವೈಶಾಲಿ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ತಾನೇ? ಗಂಡನ್ ಮೇಲೆ ಕತ್ತಿ ಮಸಿತಿರಲ್ಲ, ನೀವೇನ್ ಸಂಸಾರಸ್ತ್ರ? ಅಂತ ಒಳ್ಳೆ ಗಂಡ ಸಿಕ್ಕಿದ್ರೆ ನನ್ ಪುಣ್ಯ ಅನ್ಕೋತಾ ಇದ್ದೆ. ಅಕ್ಕ ಚೆನ್ನಾಗೆ ಮುಖಕ್ ಮಂಗಳಾರತಿ ಮಾಡ್ಲಲ್ಲ, ಬಾ ಹೋಗೋಣ, ಇಲ್ಲಾಂದ್ರೆ ಇಲ್ಲೇ ತೆಂಗಿನಕಾಯಿ ಹೊಡ್ಬಿಡ್ತಾಳಕ್ಕ. ಏನ್ರಪ್ಪ ಮಾಡ್ತಿದ್ರೆ ಕ್ಯಾಂಪರ್ ಗುಂಪಿನ ದಾಮಿನಿಯರೇ? ಮಹಾರಾಜ್ರು ತಾವೆಯೋ ಪವಿತ್ರ ಸಹಾಯ ಮಾಡ್ತೀರಂತ ಹೇಳಿದ್ದು. ಹೌದಮ್ಮ, ನಾವು ಮತ್ತು ಪವಿತ್ರರ ಮಧ್ಯೆ ಒಂದು ಬಹುಮುಖ್ಯವಾದ ಒಪ್ಪಂದಕ್ಕೆ ಬಂದ್ಬಿಟ್ಟಿದೀವಿ. ನಾವು ಅವ್ರಿಗೆ ಸಹಾಯ ಮಾಡಿದ್ವಿ, ಜೊತೆಗೆ ಡಿಪ್ಪಂಗೆ ಡ್ಯಾನ್ಸ್ ಮಾಡಿದ್ವಿ. ಮಾಡಿ ಮಾಡಿ ನಾಳೆಯಿಂದ ಮನೇಲಿ ಅಡ್ಗೆ ಮಾಡೋದನ್ನ ಕಟ್ ಮಾಡ್ತೀನಿ. ಡ್ಯಾನ್ಸ್ ಮಾಡೋದಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ನಾನು ನೋಡ್ತೀನಿ. 3 ದಿನ ಉಪವಾಸ ಆದ್ಮೇಲೆ ಆಮೇಲೆ ನೀವೇ ಗತಿ, ನೀವೇ ಮತಿ ಅಂತ ನಮ್ಮಿಂದ ಬರ್ತಾರೆ. ಹೋಗ್ರಿ, ನಿಮ್ದು ಖಾರ ಉಪ್ಪು ಇಲ್ದಿರೋ ಅಡಿಗೆ ಯಾರಿಗೆ ಬೇಕು? ನಮ್ಮ ಮತ್ತು ಪವಿತ್ರರ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಬಂದ್ಬಿಟ್ಟಿದೆ. ಏನಪ್ಪ ಅಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್? ಏನಿಲ್ಲ, ಈ ಗಾಡಿ ಪಾತ್ರೆ ಪಗಡೆ ಎಲ್ಲ ನಾವು ಪವಿತ್ರ ಅವರಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದೀವಿ. ದಿನನಿತ್ಯ ನಿಮ್ಮ ಮನೆ ಊಟಕ್ಕೆ ಬರ್ತೀವಿ, ಊಟಕ್ಕೆ ಬಂದಾಗ ನೀವು ನಮಗೊಂದು ಡ್ಯಾನ್ಸ್ ಮಾಡಿ ಮನರಂಜಿಸ್ಬೇಕು ಅಂತ ಹೇಳಿದೀನಿ. ನಾನು ಅಷ್ಟೇ ದಿನ ಡ್ಯಾನ್ಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ.